ಇದಿಷ್ಟು ಕೂಡ ರಾಜಕೀಯದ ಸುದ್ದಿಗಳಾದರೆ ಇನ್ನು ಕಳೆದ ಬುಧವಾರ ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ಭಾರಿ ದರೋಡೆ ನಡೆದಿತ್ತು. ಆ ಟೀಮ್ನ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ಮುಖಾಂತರ ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಈ ದರೋಡೆಯನ್ನು ನಾವು ಮಾಡಿದ್ವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಬಾಯ್ಬಿಟ್ಟಿದ್ದಾರೆ. ಜೊತೆಗೆ ಅವರ 3 ತಿಂಗಳ ತಯಾರಿ ಹೇಗಿತ್ತು ಈ ದರೋಡೆ ಮಾಡೋದಕ್ಕೆ ಅದ್ರ ಬಗ್ಗೆನೂ ಬಾಯ್ಬಿಟ್ಟಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಈ ವಿಚಾರವಾಗಿ ನೋಡೋಣ ಬನ್ನಿ. ಬೆಂಗಳೂರು ದರೋಡೆ ಕೇಸ್ ಸುಖಾಂತ್ಯ. 7.11 ಕೋಟಿ ಪೈಕಿ 6.29 ಕೋಟಿ ಹಣ ಸೀಸ್. 7 ಮಂದಿ ರಾಬರ್ಸ್ ಹೆಡೆಮುರಿ ಕಟ್ಟಿದ ಕಾಕಿ. ಹೌದು, ಎಟಿಎಂಗೆ ಹಣ ತುಂಬಲು ಹೋಗುತ್ತಿದ್ದ ವಾಹನವನ್ನ ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿದ್ದ ಗ್ಯಾಂಗ್ನ ಬಹುತೇಕ ದರೋಡೆಕೋರರ ಬಂಧನವಾಗಿದೆ. ಬಂಧಿತ 7 ಮಂದಿ ದರೋಡೆಕೋರರಲ್ಲಿ ಸಹೋದರರಾದ ರಾಕೇಶ್, ರವಿ, ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಸೇವ್ಯಾರ್, ಗೋಪಿ, ನವೀನ್ ಸೇರಿ ಒಟ್ಟು 7 ದರೋಡೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದರೋಡೆಕೋರರ ಗ್ಯಾಂಗ್ನಲ್ಲಿ ಹಲವರನ್ನ ಪೊಲೀಸರು ಬಂಧನ ಮಾಡಿದ್ರೆ ಪೊಲೀಸರ ಭಯಕ್ಕೆ ಕೆಲವರು ಬಂದು ಠಾಣೆಗೆ ಸರೆಂಡರ್ ಆಗಿದ್ದಾರೆ. ರಾಬರ್ಸ್ ದರೋಡೆ ಮಾಡಿದ್ದ 7 ಕೋಟಿ 11 ಲಕ್ಷದಲ್ಲಿ 6 ಕೋಟಿ 29 ಲಕ್ಷ ನಗದು ಹಾಗೂ ಕೃತ್ಯಕ್ಕೆ ಬಳಸಿದ್ದ ಇನೋವಾ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಆಡಾಗಲೇ 7 ಕೋಟಿ 11 ಲಕ್ಷ ದರೋಡೆ ಮಾಡಿದ್ದ ದರೋಡೆಕೋರರು ದರೋಡೆ ಮಾಡಲಿಕ್ಕೆ ಬಳಸಿದಂಥ ಕಾರನ್ನು ಈಗ ಸಿದ್ದಾಪುರ ಪೊಲೀಸರು ಸೀಸ್ ಮಾಡಿರುವಂಥದ್ದು. ಸೀಸ್ ಮಾಡಿ ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿರುವಂಥ ಕಾರನ್ನು ನಾನು ನಿಮಗೆ ತೋರಿಸ್ತೀನಿ. ಗ್ರೇ ಕಲರ್ ಇನೋವಾ ಕಾರಲ್ಲಿ ದರೋಡೆಕೋರರು ಬೆಂಗಳೂರಿನ ಡೈರಿ ಸರ್ಕಲ್ನಿಂದ ಹಣವನ್ನು ಸಾಗಿಸಲಿಕ್ಕೆ ಬಳಸಿದಂಥ ಕಾರ್ ಇದು. ಈ ಕಾರ್ನಲ್ಲೇ ದರೋಡೆಕೋರರು 7 ಕೋಟಿ 11 ಲಕ್ಷ ಹಣವನ್ನು ದರೋಡೆ ಮಾಡಿಕೊಂಡು ಹೋಗಿದ್ರು. ಈ ಕಾರಿನ ಹಿಂಭಾಗದಲ್ಲಿ UP ರಿಜಿಸ್ಟ್ರೇಷನ್ ಬೋರ್ಡ್ ಒಂದನ್ನು ಹಾಕ್ಕೊಂಡಿರುವಂಥದ್ದು. UP ರಿಜಿಸ್ಟ್ರೇಷನ್ ಬೋರ್ಡ್ ಹಾಕ್ಕೊಂಡು ಇಲ್ಲಿಂದ ಅಂದರೆ ಬೆಂಗಳೂರಿಂದ ಆಂಧ್ರದ ಕಡೆ ಹೋಗಿದ್ದಂಥ ಸಂದರ್ಭದಲ್ಲಿ ಆಂಧ್ರದ ಚಿತ್ತೂರಿನಲ್ಲಿ ಈ ಒಂದು ಗಾಡಿ ಪತ್ತೆ ಮಾಡಿದರು. ಪತ್ತೆ ಮಾಡಿ ಅಲ್ಲಿಂದ ತಂದು ಈಗ ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿರುವಂಥ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ದರೋಡೆಕೋರರು ಆರಂಭದಲ್ಲಿ ದರೋಡೆ ಮಾಡಲಿಕ್ಕೆ ಬಳಸಿದಂಥ ಕಾರ್ ಇದಾಗಿರುವ 7 ಕೋಟಿ ದರೋಡೆ ಹಿಂದಿನ ಕಹಾನಿ ಬಯಲು. ಜೂಜಿನ ಚಟಕ್ಕೆ ಬಿದ್ದು ದರೋಡೆ ಮಾಡಿದ್ದ ಗ್ಯಾಂಗ್. ಇನ್ನು ದರೋಡೆಕೋರರ ದರೋಡೆ ಹಿಂದಿನ ಅಸಲಿ ಕಹಾನಿ ಪಬ್ಲಿಕ್ ಟಿವಿಯಲ್ಲಿ ಬಹಿರಂಗವಾಗಿದೆ. ದರೋಡೆಯ ಮಾಸ್ಟರ್ ಮೈಂಡ್ ಸೇವಿಯರ್ ಸೇರಿ ಗ್ಯಾಂಗ್ನಲ್ಲಿದ್ದ ಬಹುತೇಕರು ಮೈತುಂಬ ಸಾಲ ಮಾಡಿಕೊಂಡಿದ್ರು. ಇಸ್ಪೀಟ್ ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ದ ದರೋಡೆಕೋರರ ಗ್ಯಾಂಗ್ CMS ಕಂಪನಿ ಕೊಡುವ 17,000 ಸಂಬಳದಲ್ಲಿ ಸಾಯೋ ತನಕ ಸಾಲ ತೀರಿಸಲು ಆಗಲ್ಲ ಅಂತ ದೊಡ್ಡ ದರೋಡೆಗೆ ಕೈ ಹಾಕಿತ್ತು. ದರೋಡೆ ಮಾಡಿ ಬಂದ ಹಣದಲ್ಲಿ ಮಾಡಿರುವಂತಹ ಸಾಲ ತೀರಿಸಿ ಮಿಕ್ಕ ಹಣದಲ್ಲಿ ವಿಲಾಸಿ ಜೀವನ ನಡೆಸಬಹುದೆಂದು ಆರೋಪಿಗಳು ದೊಡ್ಡ ದರೋಡೆಗೆ ಕೈ ಹಾಕಿದ್ರು ಎಂಬ ಮಾಹಿತಿ ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ. ಸಿದ್ದಾಪುರದ್ದು ಡಕಾಯಿತಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ ಇಂದ ನಿನ್ನೆ 3 ಆರೋಪಿತರನ್ನ ವಶಕ್ಕೆ ಪಡೆದು ತರಲಾಗಿದೆ. ಲೇಟ್ ನೈಟ್ ಮತ್ತೊಬ್ಬ ಆರೋಪಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ನ್ಯಾಯಾಲಯ ಮುಂದೆ ಹಾಜರುಪಡಿಸಲಾಗುವುದು. ಹೈದರಾಬಾದ್ ನಲ್ಲಿ ವಶಕ್ಕೆ ಪಡೆದ 3 ಆರೋಪಿತರಿಂದ 53 ಲಕ್ಷ ಚಿಲ್ಲರೆ ದುಡ್ಡು ಸಿಕ್ಕಿದೆ. ಈವರೆಗೂ 6.3 ಕೋಟಿ. ಒಟ್ಟು ಟೋಟಲ್ ಅರೆಸ್ಟ್ ಇದುವರೆಗೂ 7 ಜನ ಆಗಿದ್ದಾರೆ. ತನಿಖೆಯನ್ನ ಮುಂದುವರೆದಿದೆ. ಇನ್ನ ಸ್ವಲ್ಪ ಆರೋಪಿತರ ಪಾತ್ರ ಕಂಡು ಬಂದಿದೆ. ಇತ್ತ ದರೋಡೆಕೋರರ ತನಿಖೆಯಲ್ಲಿ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿವೆ. 3 ತಿಂಗಳಿಂದ ಪ್ಲಾನ್ ಮಾಡಿ ಬುಧವಾರ ದರೋಡೆ ಮಾಡಿದ್ದರ ಹಿಂದೆ ಬಹುಕೋಟಿ ಹಣದ ಪ್ಲಾನ್ ಮಾಡಿಕೊಂಡಿದ್ರು ಎಂದು ಬಯಲಾಗಿದೆ. ವಾರದಲ್ಲಿ ಪ್ರತಿ ಬುಧವಾರ ಬಹುಕೋಟಿ ಹಣ ATMಗೆ ಹಾಕಲು ತೆಗೆದುಕೊಂಡು ಹೋಗುತ್ತಾರೆ. ಹಾಗಾಗಿ ದೊಡ್ಡ ಮಟ್ಟದ ಹಣ ಸಿಗಬೇಕಂದ್ರೆ ಬುಧವಾರ ದರೋಡೆ ಮಾಡಬೇಕೆಂದು ಪ್ಲಾನ್ ಮಾಡಿಕೊಂಡಿದ್ರು ಎಂದು ಬಯಲಾಗಿದೆ. ಅಲ್ಲದೆ ಕದ್ದ ಹಣವನ್ನ ಹೊಸಕೋಟೆ ಕೆರೆಯ ಬಳಿ ಇಟ್ಟಿದ್ರು. ಬಳಿಕ ಹಣ ಮನೆಯಲ್ಲಿಟ್ಟು ಬೇರೆ ಬೇರೆ ಕಡೆ ತಲೆಮರೆಸಿಕೊಂಡಿದ್ರು. ಇದೀಗ ಪೊಲೀಸರು ದರೋಡೆಕೋರರನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ 2 ದಿನದಲ್ಲಿ ಪ್ರಕರಣ ಭೇದಿಸಿದ ಬೆಂಗಳೂರು ಪೊಲೀಸರು ಆರೋಪಿಗಳ ಸಮೇತ ಹಣವನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ 7 ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿರೋ ಪೊಲೀಸರು ತೀವ್ರ ತನಿಖೆಗೆ ಒಳಪಡಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.